KDB ಅಧಿಕಾರಿಗಳು ಶಿವೇಗೌಡರು ವಿಶೇಷ ಭೂ ಸ್ವಾಧಾರಣೆ ಅಧಿಕಾರಿಗಳು ಇವತ್ತಿನ ದಿವಸ ಬಿದ್ಲೂರು, ಕೋಡಿಪಾಳ್ಯ, ಹನುಮಂತಪುರ 3 ಗ್ರಾಮಗಳಿಗೂ ಭೇಟಿ ಕೊಟ್ಟಿದ್ರು. ಏಕೆಂದರೆ ನಾವು ಅಬ್ಜೆಕ್ಷನ್ ಕೊಟ್ಟಿದ್ದು 2 ಬಾರಿ ಅಬ್ಜೆಕ್ಷನ್ ಕೊಟ್ಟು 2 ಬಾರಿ ಅಬ್ಜೆಕ್ಷನ್ ಕೊಟ್ಟರು ನಮಗೆ ಏನು ಇವರು ಉತ್ತರ ಕೊಟ್ಟಿರಲಿಲ್ಲ. ಇವತ್ತಿನ ದಿವಸ ಬಂದಿದ್ದಾರೆ, ಬಂದು ನೋಡ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ನಾವು ಇವತ್ತಿನ ದಿವಸ ವರದಿ ಸಲ್ಲಿಸ್ತೀವಿ ನಿಮಗೆಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಮೊದಲನೇ ಬಾರಿ ಕೊಟ್ಟಾಗಲೂ ಇವರು ವರದಿ ಸಲ್ಲಿಸ್ತಾರೆ, 2ನೇ ಬಾರಿಗೆ ಸಲ್ಲಿಸ್ತೀನಿ ಅಂತ ನಮ್ಮ ಶಿವೇಗೌಡರು ಸಾಹೇಬರು ಬಂದಿದ್ದಾರೆ. ನಾವೆಲ್ಲ ರೈತರುಗಳು ಸ್ಪಂದಿಸ್ತಾ ಇದ್ದೀವಿ, ರೈತರುಗಳು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ನೋಡಿ ಸ್ವಾಮಿ, ಇವತ್ತಿನ ದಿವಸ ಯಾರು ಕಬ್ಬನ್ನ ತಿನ್ನೋಕ್ಕಾಗಲ್ಲ, ಅನ್ನನೇ ತಿನ್ನಬೇಕು. ರೈತರನ್ನ ಇವತ್ತಿನ ದಿವಸ ಒಕ್ಕಲೆಬ್ಬರಿಸಿ ನಾವು ಏನಾರ ಇವ್ರು ಕಳಿಸಿದ್ರೆ ಬೆಂಗಳೂರಿಗೆ 35 ಕಿಲೋಮೀಟರ್ ಇರತಕ್ಕಂಥ ಈ ಪ್ರದೇಶ ಏನಾರ ಇವ್ರು ಅಕ್ವೈರ್ ಮಾಡ್ಕೊಂಡು ಇಂಡಸ್ಟ್ರೀಸ್ ಮಾಡಿದರೆ ಇವತ್ತೇ ನೋಡಿ ತುಮಕೂರು ಹೈವೇನಲ್ಲಿ ಒಂದು ಗಾಡಿಗಳು ಓಡಾಡೋಕ್ಕಾಗಲ್ಲ. ಯಾವ್ದಾರ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದರೆ ಇವತ್ತಿನ ದಿವಸ ಅಪ್ ಟು ತುಮಕೂರು ತನಕ ರೋಡ್ ಬ್ಲಾಕ್ ಆಗುತ್ತೆ. ಇಲ್ಲಿ ಇನ್ನೂ ಮತ್ತೆ ಇವರು ಇಂಡಸ್ಟ್ರೀಸ್ ಮಾಡಿದರೆ ಇಲ್ಲಿ ಇನ್ನೂ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಬೆಂಗಳೂರು ನೀರೇ ಇರೋದ್ರಿಂದ ನಾವು ನೋಡಿ ತರಕಾರಿ ಬೆಳೆದು ಬೆಂಗಳೂರು ಮಾರ್ಕೆಟ್ಗೆ ನಾವು ಸಪ್ಲೈ ಮಾಡ್ತೀವಿ, ರಾಗಿ ಬೆಳಿತೀವಿ, ಭತ್ತ ತೆಂಗಿನಕಾಯಿ, ಫಲವತ್ತಾದ ತೆಂಗಿನ ಗಿಡ ನೋಡಿದಿರ ಬೆಳಗ್ಗೆ ಅಂತ ನೋಡ್ತಾ ಇದ್ದೀರಾ. ಮಾವಿನ ಗಿಡ ಇದೆ. ಈ ಮಾವಿನ ಗಿಡ ಇವತ್ತು ನಮ್ಮ ದೇಶದ ಹಣ್ಣು ಅಂತೀವಿ. ಇವು ಹಣ್ಣೆ ಕಿತ್ಕೊಂಡು ತಿನ್ನಕ್ಕೆ ಬಂದವ್ರೆ. ರೈತರನ್ನ ಇವರು ಖಂಡಿತವಾಗ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ. ಈ ಸರ್ಕಾರನೇ ಇರ್ಬೋದು, ಈ ಮಂತ್ರಿನೇ ಇರ್ಬೋದು, ಇದನ್ನ ರೈತರನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ತಾ ಇಲ್ಲ. ಈ ರೈತರು ಇವತ್ತಿನ ದಿವಸ ಹೇಳ್ತೈತೆ ಸರ್ಕಾರ, ನಾವು ರೈತರು ಈ ದೇಶದ ಬೆನ್ನೆಲುಬು. ಖಂಡಿತವಾಗ್ಲೂ ಬೆನ್ನೆಲುಬಲ್ವಾ. ಇವರು ರೈತರನ್ನ ಒಂದೇ ಸಲ ಸಾಯಿಸ್ಬೇಕು ಅಂತ ಖಂಡಿತವಾಗ್ಲೂ ಇವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬರೀ ನೋಡಿ ಇಂಡಸ್ಟ್ರೀಸ್ ಮಾಡ್ಕೊಂಡು ಹೋದ್ರೆ ರೈತ ಎಲ್ಲಿ ಸ್ವಾಮಿ? ರೈತ ಇಂಡಸ್ಟ್ರೀಸ್ ಉತ್ಪಾದನೆ ಅಕ್ಕಿ ಉತ್ಪಾದನೆ ಮಾಡೋಕ್ಕಾಗತ್ತ? ರೈತ ಭೂಮಿಯಿಂದಲೇ ಬೆಳಿಬೇಕು. ನೀವು ಅಧಿಕಾರಿಗಳು, ಮಿನಿಸ್ಟ್ರ್ ಇರ್ಬೋದು, ಅವ್ರಿಗೂ ಎಲ್ಲ ಊಟ ಬೆಳಿಬೇಕು ಅಂದ್ರೆ ರೈತ ಬೇಕೇ ಬೇಕು. ಅದನ್ನ ಮನಗಂಡು ದಯಮಾಡಿ ಅಧಿಕಾರಿ ಇರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣನೇ ಇರ್ಬೋದು, ಖಂಡಿತವಾಗಲೂ ಇವತ್ತು KDB ಇನ್ನು ನಮ್ಮನ್ನೆಲ್ಲ ಕೈ ಬಿಟ್ಟು ನಮ್ಮ ಜಮೀನೆಲ್ಲನ ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ, ರೈತರ ಕೆಲಸ ಮಾಡೋಕ್ಕೆ ಖಂಡಿತವಾಗ್ಲೂ ಬಿಡ್ತಾರೆ ಅಂತ ತಮ್ಮ ಈ ಮೀಡಿಯಾ ಮುಖಾಂತರ ನಾವು ನಿಮಗೆ ಸಂದೇಶ ಕೊಡ್ತಾ ಇದ್ದೀವಿ. ಬಿಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲಿಂದ ತನಕ ಆಗುತ್ತೆ ಅಲ್ಲಿಂದ ತನಕ ಮಾಡ್ತೀವಿ. ಅದು ಆಗಲಿಲ್ಲ ಅಂದರೆ ನ್ಯಾಯಯುತವಾಗಿ ನ್ಯಾಯಾಧೀಶರ ಮುಖಾಂತರ, ಕೋರ್ಟ್ ಮುಖಾಂತರ ನ್ಯಾಯ ತಗೊಂತೀವಿ. ಯಾವುದೇ ಕಾರಣಕ್ಕೆ ಈ ಜಮೀನ ನಾವು KDB ಬಿಟ್ಕೊಡಲ್ಲ ಅಂತ ನಮ್ಮ ಮೂರು ಗ್ರಾಮದವರು ಒಟ್ಟಾಗಿ ಒಕ್ಕಲಿನಿಂದ ಹೇಳ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಸ್ವಾಮಿ. ಹೆಸರು ಯಾವ ಊರು ಸರ್? BV ನರಸಿಂಹಯ್ಯ, ಬಿದ್ಲೂರು. ಓಕೆ ಸರ್.